ಡಿಕೆ ಶಿವಕುಮಾರ್ ಅವರು ಕೆಲವು ವಿಚಾರಗಳಿಗೆ ಗರಂ ಆಗಿದ್ದಾರೆ. ಅಪ್ಪ ಮಕ್ಕಳು ಭೇಟಿಯಾಗೋದಕ್ಕೆ ಅರ್ಜಿ ಹಾಕೋಬೇಕಾ? ಅಣ್ಣ ತಮ್ಮ ಭೇಟಿಯಾದ್ರೆ, ಅಪ್ಪ ಮಕ್ಕಳು ಭೇಟಿಯಾದ್ರೆ ಅದು ರಾಜಕೀಯ ಆಗ್ಬಿಡುತ್ತಾ ಅಂತ ಡಿಕೆ ಶಿವಕುಮಾರ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರಿಯಾಂಕ್ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಗೆ ಡಿಕೆಶಿ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ಇವರು ಭೇಟಿಯಾಗಿರೋದು ನಾನಾ ರೀತಿಯ ಚರ್ಚೆಗೆ ಕಾರಣ ಆಗಿತ್ತು. ಅದಕ್ಕೆ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಇದು. ಅಪ್ಪ ಮಕ್ಕಳು ಭೇಟಿ ಮಾಡೋದಕ್ಕೆ ಅರ್ಜಿ ಹಾಕೋಬೇಕಾ? ಅಪ್ಪ ಮಕ್ಕಳು ಅಣ್ಣ ತಮ್ಮ ಸೇರಿದಾಗೆಲ್ಲ ರಾಜಕೀಯನ? ಬೆಂಗಳೂರಿನ ಯುವಕರು ಎಐ ಉಪಕರಣ ಸಿದ್ಧಪಡಿಸಿದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಅದನ್ನು ಯುವಕರು ತಯಾರಿಸಿದ್ದಾರೆ. ಈ ವಿಷಯ ತಿಳಿದು ರಾಹುಲ್, ಪ್ರಿಯಾಂಕ್ ಮತ್ತೆ ಶರತ್ ಜೊತೆ ಚರ್ಚೆ ಆಗಿದೆ. ಇವನ್ನೆಲ್ಲ ನೀವು ರಾಜಕಾರಣ ಅಂತ ಯಾಕೆ ಅನ್ಕೋತೀರಿ? ವಿನಾಕಾರಣ ಚರ್ಚೆಗಳಿಗೆ ವಿಶೇಷ ಅರ್ಥ ಬೇಡ ಅಂತ ಡಿಕೆಶಿ ಗರಂ ಆಗಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಅಪ್ಪ ಮಕ್ಕಳು ಭೇಟಿ ಮಾಡೋದಕ್ಕೆ ನೀನು ಒಳ್ಳೆ ಕರೀತಾರೆ. ಅರ್ಜಿ ಡೆಲ್ಲಿ ಇರ್ಬೋದು, ಏನು ಅರ್ಜಿ ಹಾಕೋಬೇಕಾರೆ ಅಪ್ಪ ಮಕ್ಕಳು ದಿನ ಭೇಟಿ ಮಾಡೋದಕ್ಕೆ. ಅವರು ಈಸ್ ಎ ಪಾರ್ಟಿ ಇಂಪಾರ್ಟೆಂಟ್ ಲೀಡರ್. ಅವರು ರಾಹುಲ್ ಗಾಂಧಿ ಅವರು ಬಂದಿರಲಿಲ್ಲ, ಯಾವುದು ನಮ್ಮ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ರು. ಬೇಕಾದಷ್ಟು ಅವ್ರದ್ದೇ ಆದಂತ ಶೆಡ್ಯೂಲ್ ಅಂತ ಬರಲಿಲ್ಲ. ಈ ಹ್ಯಾಸ್ ಕಮ್ ಔಟ್ ವಿತ್ ಎ ಬ್ಯೂಟಿಫುಲ್ ಇನ್ಸ್ಟ್ರೂಮೆಂಟ್. ಒಂದು ಒಳ್ಳೆ ಇನ್ಸ್ಟ್ರೂಮೆಂಟ್ ನ ಅವ್ರು ತಯಾರು ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನೀನು ಬೇಕಾದ್ರೆ ಉಪಯೋಗಿಸೋದನ್ನ ಗೊತ್ತಾಗ್ತದೆ ನನಗೆ. ಬಹಳ ಕಡಿಮೆ ದರದಲ್ಲಿ ನಮ್ಮ ಬೆಂಗಳೂರಲ್ಲೇ ತಯಾರು ಮಾಡೋದನ್ನ ಗ್ಲೋಬಲ್ ಲೆವೆಲ್ ಅಲ್ಲಿ ಅನುಕೂಲ ಆಗುವಂತ ಒಂದು ಇನ್ಸ್ಟ್ರೂಮೆಂಟ್ ನ ಬಹಳ ಕಡಿಮೆ ದರದಲ್ಲಿ ಮಾಡಿದ್ದಾರೆ. ಅದ್ರ ಬಗ್ಗೆ ಅವ್ರ ಮಾಹಿತಿ ತಿಳ್ಕೊಂಡು ನಾನು ನೋಡಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ಶರತ್ ಬಚ್ಚೇಗೌಡರನ್ನ ಕರೆಸ್ಕೊಂಡು ಒಂದು ಅರ್ಧ ಗಂಟೆ ನೋಡಿ ಚರ್ಚೆ ಮಾಡಿದ್ದಾರೆ. ಪ್ರಶಂಸೆ ಪಟ್ಟಿದ್ದಾರೆ. ಯಾರು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟು, ಐಟಿ ಪೀಪಲ್ ಅಲ್ಲ, ನಿಮ್ ಕರ್ನಾಟಕದಲ್ಲಿ ಇಂಥ ಒಳ್ಳೆ ಕೆಲಸ ಆಗಿದೆ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವರಿಗೆ ತಿಳಿಸಿದ್ದಾರೆ. ಅದಕ್ಕೆ ಅವ್ರಿಗೆ ಕರೆದು ತಿಳ್ಕೊಂಡಿದ್ದಾರೆ. ಸೊ ಅದು ಹೋದ ತಕ್ಷಣ ಎಲ್ಲ ರಾಜಕೀಯ ಮಾತಾಡೋದು ಅಂತ ಲೆಕ್ಕನ? ಅಪ್ಪ ಮಕ್ಕಳು ಸೇರಿದಾಗೆಲ್ಲ ಮಾತ್ರ ರಾಜಕೀಯ ಅಂತ ಮಾಡಿದ್ರೆ, ಅಣ್ಣ ತಮ್ಮದಿರು ಸೇರಿದಾಗೆಲ್ಲ ಮಾತ್ರ, ಬೇರೆಯವ್ರದೆಲ್ಲ ನಿಮ್ ಲೆಕ್ಕ ಇಲ್ಲ, ನಮ್ದು ಮಾತ್ರ ಲೆಕ್ಕ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಅಪ್ಪ ಮಕ್ಕಳು ಭೇಟಿ ಮಾಡೋದಕ್ಕೆ ನೀನು ಡಿಕೆ ಶಿವಕುಮಾರ್ ಅವರು ಕೆಲವು ವಿಚಾರಗಳಿಗೆ ಗರಂ ಆಗಿದ್ದಾರೆ. ಅಪ್ಪ ಮಕ್ಕಳು ಭೇಟಿಯಾಗೋದಕ್ಕೆ ಅರ್ಜಿ ಹಾಕೋಬೇಕಾ? ಅಣ್ಣ ತಮ್ಮ ಭೇಟಿಯಾದ್ರೆ, ಅಪ್ಪ ಮಕ್ಕಳು ಭೇಟಿಯಾದ್ರೆ ಅದು ರಾಜಕೀಯ ಆಗ್ಬಿಡುತ್ತಾ ಅಂತ ಡಿಕೆ ಶಿವಕುಮಾರ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರಿಯಾಂಕ್ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಗೆ ಡಿಕೆಶಿ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ಇವರು ಭೇಟಿಯಾಗಿರೋದು ನಾನಾ ರೀತಿಯ ಚರ್ಚೆಗೆ ಕಾರಣ ಆಗಿತ್ತು. ಅದಕ್ಕೆ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಇದು. ಅಪ್ಪ ಮಕ್ಕಳು ಭೇಟಿ ಮಾಡೋದಕ್ಕೆ ಅರ್ಜಿ ಹಾಕೋಬೇಕಾ? ಅಪ್ಪ ಮಕ್ಕಳು ಅಣ್ಣ ತಮ್ಮ ಸೇರಿದಾಗೆಲ್ಲ ರಾಜಕೀಯನ? ಬೆಂಗಳೂರಿನ ಯುವಕರು ಎಐ ಉಪಕರಣ ಸಿದ್ಧಪಡಿಸಿದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಅದನ್ನು ಯುವಕರು ತಯಾರಿಸಿದ್ದಾರೆ. ಈ ವಿಷಯ ತಿಳಿದು ರಾಹುಲ್, ಪ್ರಿಯಾಂಕ್ ಮತ್ತೆ ಶರತ್ ಜೊತೆ ಚರ್ಚೆ ಆಗಿದೆ. ಇವನ್ನೆಲ್ಲ ನೀವು ರಾಜಕಾರಣ ಅಂತ ಯಾಕೆ ಅನ್ಕೋತೀರಿ? ವಿನಾಕಾರಣ ಚರ್ಚೆಗಳಿಗೆ ವಿಶೇಷ ಅರ್ಥ ಬೇಡ ಅಂತ ಡಿಕೆಶಿ ಗರಂ ಆಗಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಅಪ್ಪ ಮಕ್ಕಳು ಭೇಟಿ ಮಾಡೋದಕ್ಕೆ ನೀನು ಒಳ್ಳೆ ಕರೀತಾರೆ. ಅರ್ಜಿ ಡೆಲ್ಲಿ ಇರ್ಬೋದು, ಏನು ಅರ್ಜಿ ಹಾಕೋಬೇಕಾರೆ ಅಪ್ಪ ಮಕ್ಕಳು ದಿನ ಭೇಟಿ ಮಾಡೋದಕ್ಕೆ. ಅವರು ಈಸ್ ಎ ಪಾರ್ಟಿ ಇಂಪಾರ್ಟೆಂಟ್ ಲೀಡರ್. ಅವರು ರಾಹುಲ್ ಗಾಂಧಿ ಅವರು ಬಂದಿರಲಿಲ್ಲ, ಯಾವುದು ನಮ್ಮ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ರು. ಬೇಕಾದಷ್ಟು ಅವ್ರದ್ದೇ ಆದಂತ ಶೆಡ್ಯೂಲ್ ಅಂತ ಬರಲಿಲ್ಲ. ಈ ಹ್ಯಾಸ್ ಕಮ್ ಔಟ್ ವಿತ್ ಎ ಬ್ಯೂಟಿಫುಲ್ ಇನ್ಸ್ಟ್ರೂಮೆಂಟ್. ಒಂದು ಒಳ್ಳೆ ಇನ್ಸ್ಟ್ರೂಮೆಂಟ್ ನ ಅವ್ರು ತಯಾರು ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನೀನು ಬೇಕಾದ್ರೆ ಉಪಯೋಗಿಸೋದನ್ನ ಗೊತ್ತಾಗ್ತದೆ ನನಗೆ. ಬಹಳ ಕಡಿಮೆ ದರದಲ್ಲಿ ನಮ್ಮ ಬೆಂಗಳೂರಲ್ಲೇ ತಯಾರು ಮಾಡೋದನ್ನ ಗ್ಲೋಬಲ್ ಲೆವೆಲ್ ಅಲ್ಲಿ ಅನುಕೂಲ ಆಗುವಂತ ಒಂದು ಇನ್ಸ್ಟ್ರೂಮೆಂಟ್ ನ ಬಹಳ ಕಡಿಮೆ ದರದಲ್ಲಿ ಮಾಡಿದ್ದಾರೆ. ಅದ್ರ ಬಗ್ಗೆ ಅವ್ರ ಮಾಹಿತಿ ತಿಳ್ಕೊಂಡು ನಾನು ನೋಡಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ಶರತ್ ಬಚ್ಚೇಗೌಡರನ್ನ ಕರೆಸ್ಕೊಂಡು ಒಂದು ಅರ್ಧ ಗಂಟೆ ನೋಡಿ ಚರ್ಚೆ ಮಾಡಿದ್ದಾರೆ. ಪ್ರಶಂಸೆ ಪಟ್ಟಿದ್ದಾರೆ. ಯಾರು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟು, ಐಟಿ ಪೀಪಲ್ ಅಲ್ಲ, ನಿಮ್ ಕರ್ನಾಟಕದಲ್ಲಿ ಇಂಥ ಒಳ್ಳೆ ಕೆಲಸ ಆಗಿದೆ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವರಿಗೆ ತಿಳಿಸಿದ್ದಾರೆ. ಅದಕ್ಕೆ ಅವ್ರಿಗೆ ಕರೆದು ತಿಳ್ಕೊಂಡಿದ್ದಾರೆ. ಸೊ ಅದು ಹೋದ ತಕ್ಷಣ ಎಲ್ಲ ರಾಜಕೀಯ ಮಾತಾಡೋದು ಅಂತ ಲೆಕ್ಕನ? ಅಪ್ಪ ಮಕ್ಕಳು ಸೇರಿದಾಗೆಲ್ಲ ಮಾತ್ರ ರಾಜಕೀಯ ಅಂತ ಮಾಡಿದ್ರೆ, ಅಣ್ಣ ತಮ್ಮದಿರು ಸೇರಿದಾಗೆಲ್ಲ ಮಾತ್ರ, ಬೇರೆಯವ್ರದೆಲ್ಲ ನಿಮ್ ಲೆಕ್ಕ ಇಲ್ಲ, ನಮ್ದು ಮಾತ್ರ ಲೆಕ್ಕ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಅಪ್ಪ ಮಕ್ಕಳು ಭೇಟಿ ಮಾಡೋದಕ್ಕೆ ನೀನು ಡಿಕೆ ಶಿವಕುಮಾರ್ ಅವರು ಕೆಲವು ವಿಚಾರಗಳಿಗೆ ಗರಂ ಆಗಿದ್ದಾರೆ. ಅಪ್ಪ ಮಕ್ಕಳು ಭೇಟಿಯಾಗೋದಕ್ಕೆ ಅರ್ಜಿ ಹಾಕೋಬೇಕಾ? ಅಣ್ಣ ತಮ್ಮ ಭೇಟಿಯಾದ್ರೆ, ಅಪ್ಪ ಮಕ್ಕಳು ಭೇಟಿಯಾದ್ರೆ ಅದು ರಾಜಕೀಯ ಆಗ್ಬಿಡುತ್ತಾ ಅಂತ ಡಿಕೆ ಶಿವಕುಮಾರ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರಿಯಾಂಕ್ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಗೆ ಡಿಕೆಶಿ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ಇವರು ಭೇಟಿಯಾಗಿರೋದು ನಾನಾ ರೀತಿಯ ಚರ್ಚೆಗೆ ಕಾರಣ ಆಗಿತ್ತು. ಅದಕ್ಕೆ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಇದು. ಅಪ್ಪ ಮಕ್ಕಳು ಭೇಟಿ ಮಾಡೋದಕ್ಕೆ ಅರ್ಜಿ ಹಾಕೋಬೇಕಾ?
ಅಪ್ಪ ಮಕ್ಕಳು ಅಣ್ಣ ತಮ್ಮ ಸೇರಿದಾಗೆಲ್ಲ ರಾಜಕೀಯನ? ಬೆಂಗಳೂರಿನ ಯುವಕರು ಎಐ ಉಪಕರಣ ಸಿದ್ಧಪಡಿಸಿದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಅದನ್ನು ಯುವಕರು ತಯಾರಿಸಿದ್ದಾರೆ. ಈ ವಿಷಯ ತಿಳಿದು ರಾಹುಲ್, ಪ್ರಿಯಾಂಕ್ ಮತ್ತೆ ಶರತ್ ಜೊತೆ ಚರ್ಚೆ ಆಗಿದೆ. ಇವನ್ನೆಲ್ಲ ನೀವು ರಾಜಕಾರಣ ಅಂತ ಯಾಕೆ ಅನ್ಕೋತೀರಿ? ವಿನಾಕಾರಣ ಚರ್ಚೆಗಳಿಗೆ ವಿಶೇಷ ಅರ್ಥ ಬೇಡ ಅಂತ ಡಿಕೆಶಿ ಗರಂ ಆಗಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿರುವಂತದ್ದು. ರೀ ಅಪ್ಪ ಮಕ್ಕಳು ಭೇಟಿ ಮಾಡೋದಕ್ಕೆ ನೀನು ಒಳ್ಳೆ ಕರೀನೆ ರೀ ಡೆಲ್ಲಿಲಿರ್ಬೋದು ಎನರ್ಜಿ ಹಾಕೋಬೇಕಾರೆ ಅಪ್ಪ ಮಕ್ಕಳು ದಿನ ಭೇಟಿ ಮಾಡೋದಕ್ಕೆ. ಅವರು ಸಿ ಇಸ್ ಎ ಪಾರ್ಟಿ ಇಂಪಾರ್ಟೆಂಟ್ ಲೀಡರ್. ಅವರು ರಾಹುಲ್ ಗಾಂಧಿ ಅವರು ಬಂದಿರಲಿಲ್ಲ ಯಾವುದು ನಮ್ಮ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ರು. ಬೇಕಾದಷ್ಟು ಅವ್ರದೇ ಆದಂತ ಶೆಡ್ಯೂಲ್ ಇಂದ ಬರಲಿಲ್ಲ. ಈ ಹ್ಯಾಸ್ ಕಮ್ ಔಟ್ ವಿತ್ ಎ ಬ್ಯೂಟಿಫುಲ್ ಇನ್ಸ್ಟ್ರೂಮೆಂಟ್. ಒಂದು ಒಳ್ಳೆ ಇನ್ಸ್ಟ್ರೂಮೆಂಟ್ ನ ಅವ್ರು ತಯಾರು ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಟ್ರೂವ್ ಮಾಡಿದ್ದಾರೆ. ನೀನು ಬೇಕಾದ್ರೆ ಉಪಯೋಗಿಸಬಹುದು. ನನಗೆ ಗೊತ್ತಾಗ್ತದೆ. ನನಗೆ ಬಹಳ ಕಡಿಮೆ ದರದಲ್ಲಿ ನಮ್ಮ ಬೆಂಗಳೂರಲ್ಲೇ ತಯಾರು ಮಾಡೋದನ್ನ ಗ್ಲೋಬಲ್ ಲೆವೆಲ್ ಅಲ್ಲಿ ಅನುಕೂಲ ಆಗುವಂತ ಒಂದು ಇನ್ಸ್ಟ್ರೂಮೆಂಟ್ ನ ಬಹಳ ಕಡಿಮೆ ದರದಲ್ಲಿ ಮಾಡಿದ್ದಾರೆ. ಅದ್ರ ಬಗ್ಗೆ ಅವ್ರ ಮಾಹಿತಿ ತಿಳ್ಕೊಂಡು ನಾನು ನೋಡಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ಶರತ್ ಬಚ್ಚೇಗೌಡರನ್ನ ಕರೆಸ್ಕೊಂಡು ಒಂದು ಅರ್ಧ ಗಂಟೆ ನೋಡಿ ಚರ್ಚೆ ಮಾಡಿದ್ದಾರೆ. ಪ್ರಶಂಸೆ ಪಟ್ಟಿದ್ದಾರೆ. ಯಾರು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟು, ಐಟಿ ಪೀಪಲ್ ಎಲ್ಲ ನಿಮ್ ಕರ್ನಾಟಕದಲ್ಲಿ ಇಂಥ ಒಳ್ಳೆ ಕೆಲಸ ಆಗಿದೆ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವರಿಗೆ ತಿಳಿಸಿದ್ದಾರೆ. ಅದಕ್ಕೆ ಅವ್ರಿಗೆ ಕರೆದು ತಿಳ್ಕೊಂಡಿದ್ದಾರೆ. ಸೊ ಅದು ಹೋದ ತಕ್ಷಣ ಎಲ್ಲ ರಾಜಕೀಯ ಮಾತಾಡೋರು ಅಂತ ಲೆಕ್ಕನ? ಅಪ್ಪ ಮಕ್ಕಳು ಸೇರಿದಾಗೆಲ್ಲ ಮಾತ್ರ ರಾಜಕೀಯ ಅಂತ ಮಾಡಿದ್ರೆ, ಅಣ್ಣ ತಮ್ಮದಿರು ಸೇರಿದಾಗೆಲ್ಲ ಮಾತ್ರ, ಬೇರೆಯವ್ರದೆಲ್ಲ ನಿಮ್ ಲೆಕ್ಕ ಇಲ್ಲ, ನಮ್ದು ಮಾತ್ರ ಲೆಕ್ಕ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿರುವಂತದ್ದು. ರೀ ಅಪ್ಪ ಮಕ್ಕಳು ಭೇಟಿ ಮಾಡೋದಕ್ಕೆ ನೀನು ಡಿಕೆ ಶಿವಕುಮಾರ್ ಅವರು ಕೆಲವು ವಿಚಾರಗಳಿಗೆ ಗರಂ ಆಗಿದ್ದಾರೆ. ಅಪ್ಪ ಮಕ್ಕಳು ಭೇಟಿಯಾಗೋದಕ್ಕೆ ಅರ್ಜಿ ಹಾಕೋಬೇಕಾ? ಅಣ್ಣ ತಮ್ಮ ಭೇಟಿಯಾದ್ರೆ, ಅಪ್ಪ ಮಕ್ಕಳು ಭೇಟಿಯಾದ್ರೆ ಅದು ರಾಜಕೀಯ ಆಗ್ಬಿಡುತ್ತಾ ಅಂತ ಡಿಕೆ ಶಿವಕುಮಾರ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರಿಯಾಂಕ್ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಗೆ ಡಿಕೆಶಿ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ಇವರು ಭೇಟಿಯಾಗಿರೋದು ನಾನಾ ರೀತಿಯ ಚರ್ಚೆಗೆ ಕಾರಣ ಆಗಿತ್ತು. ಅದಕ್ಕೆ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಇದು. ಅಪ್ಪ ಮಕ್ಕಳು ಭೇಟಿ ಮಾಡೋದಕ್ಕೆ ಅರ್ಜಿ ಹಾಕೋಬೇಕಾ? ಅಪ್ಪ ಮಕ್ಕಳು ಅಣ್ಣ ತಮ್ಮ ಸೇರಿದಾಗೆಲ್ಲ ರಾಜಕೀಯನ? ಬೆಂಗಳೂರಿನ ಯುವಕರು ಎಐ ಉಪಕರಣ ಸಿದ್ಧಪಡಿಸಿದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಅದನ್ನು ಯುವಕರು ತಯಾರಿಸಿದ್ದಾರೆ. ಈ ವಿಷಯ ತಿಳಿದು ರಾಹುಲ್, ಪ್ರಿಯಾಂಕ್ ಮತ್ತೆ ಶರತ್ ಜೊತೆ ಚರ್ಚೆ ಆಗಿದೆ. ಇವನ್ನೆಲ್ಲ ನೀವು ರಾಜಕಾರಣ ಅಂತ ಯಾಕೆ ಅನ್ಕೋತೀರಿ? ವಿನಾಕಾರಣ ಚರ್ಚೆಗಳಿಗೆ ವಿಶೇಷ ಅರ್ಥ ಬೇಡ ಅಂತ ಡಿಕೆಶಿ ಗರಂ ಆಗಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿರುವಂತದ್ದು. ರೀ ಅಪ್ಪ ಮಕ್ಕಳು ಭೇಟಿ ಮಾಡೋದಕ್ಕೆ ನೀನು ಒಳ್ಳೆ ಕರೀನೆ ರೀ ಡೆಲ್ಲಿಲಿರ್ಬೋದು ಎನರ್ಜಿ ಹಾಕೋಬೇಕಾರೆ ಅಪ್ಪ ಮಕ್ಕಳು ದಿನ ಭೇಟಿ ಮಾಡೋದಕ್ಕೆ. ಅವರು ಸಿ ಇಸ್ ಎ ಪಾರ್ಟಿ ಇಂಪಾರ್ಟೆಂಟ್ ಲೀಡರ್. ಅವರು ರಾಹುಲ್ ಗಾಂಧಿ ಅವರು ಬಂದಿರಲಿಲ್ಲ ಯಾವುದು ನಮ್ಮ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ರು. ಬೇಕಾದಷ್ಟು ಅವ್ರದೇ ಆದಂತ ಶೆಡ್ಯೂಲ್ ಇಂದ ಬರಲಿಲ್ಲ. ಈ ಹ್ಯಾಸ್ ಕಮ್ ಔಟ್ ವಿತ್ ಎ ಬ್ಯೂಟಿಫುಲ್ ಇನ್ಸ್ಟ್ರೂಮೆಂಟ್. ಒಂದು ಒಳ್ಳೆ ಇನ್ಸ್ಟ್ರೂಮೆಂಟ್ ನ ಅವ್ರು ತಯಾರು ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಟ್ರೂವ್ ಮಾಡಿದ್ದಾರೆ. ನೀನು ಬೇಕಾದ್ರೆ ಉಪಯೋಗಿಸಬಹುದು. ನನಗೆ ಗೊತ್ತಾಗ್ತದೆ. ನನಗೆ ಬಹಳ ಕಡಿಮೆ ದರದಲ್ಲಿ ನಮ್ಮ ಬೆಂಗಳೂರಲ್ಲೇ ತಯಾರು ಮಾಡೋದನ್ನ ಗ್ಲೋಬಲ್ ಲೆವೆಲ್ ಅಲ್ಲಿ ಅನುಕೂಲ ಆಗುವಂತ ಒಂದು ಇನ್ಸ್ಟ್ರೂಮೆಂಟ್ ನ ಬಹಳ ಕಡಿಮೆ ದರದಲ್ಲಿ ಮಾಡಿದ್ದಾರೆ. ಅದ್ರ ಬಗ್ಗೆ ಅವ್ರ ಮಾಹಿತಿ ತಿಳ್ಕೊಂಡು ನಾನು ನೋಡಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ಶರತ್ ಬಚ್ಚೇಗೌಡರನ್ನ ಕರೆಸ್ಕೊಂಡು ಒಂದು ಅರ್ಧ ಗಂಟೆ ನೋಡಿ ಚರ್ಚೆ ಮಾಡಿದ್ದಾರೆ. ಪ್ರಶಂಸೆ ಪಟ್ಟಿದ್ದಾರೆ. ಯಾರು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟು, ಐಟಿ ಪೀಪಲ್ ಎಲ್ಲ ನಿಮ್ ಕರ್ನಾಟಕದಲ್ಲಿ ಇಂಥ ಒಳ್ಳೆ ಕೆಲಸ ಆಗಿದೆ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವರಿಗೆ ತಿಳಿಸಿದ್ದಾರೆ. ಅದಕ್ಕೆ ಅವ್ರಿಗೆ ಕರೆದು ತಿಳ್ಕೊಂಡಿದ್ದಾರೆ. ಸೊ ಅದು ಹೋದ ತಕ್ಷಣ ಎಲ್ಲ ರಾಜಕೀಯ ಮಾತಾಡೋರು ಅಂತ ಲೆಕ್ಕನ? ಅಪ್ಪ ಮಕ್ಕಳು ಸೇರಿದಾಗೆಲ್ಲ ಮಾತ್ರ ರಾಜಕೀಯ ಅಂತ ಮಾಡಿದ್ರೆ, ಅಣ್ಣ ತಮ್ಮದಿರು ಸೇರಿದಾಗೆಲ್ಲ ಮಾತ್ರ, ಬೇರೆಯವ್ರದೆಲ್ಲ ನಿಮ್ ಲೆಕ್ಕ ಇಲ್ಲ, ನಮ್ದು ಮಾತ್ರ ಲೆಕ್ಕ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿರುವಂತದ್ದು. ರೀ ಅಪ್ಪ ಮಕ್ಕಳು ಭೇಟಿ ಮಾಡೋದಕ್ಕೆ ನೀನು